ಇವರು 2004ರಿಂದ 2014 ನಾನು ಕರೆಕ್ಟ್ ಮಾಡ್ತಾ ಇದ್ದೇನೆ, ಫಿಗರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ರಾಜ್ಯಕ್ಕೆ ಅಂದಿನ UPA ಸರ್ಕಾರ ನೀಡಿದ ಒಟ್ಟು ಗ್ರ್ಯಾಂಟಿನ್ ಏಡ್ 2004ರಿಂದ 2014ರವರೆಗೆ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ UPA ಸರ್ಕಾರ ನೀಡಿದ ಒಟ್ಟು ಗ್ರ್ಯಾಂಟಿನ್ ಏಡು 60,000 ಕೋಟಿ. ನಾ 83,000 ಅಂತ ಹೇಳಿದೆ, 60,000 ಕೋಟಿ. ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರ್ಯಾಂಟಿನ್ ಏಡ್ ಕೊಟ್ಟಿರೋದು 2,36,000 ಕೋಟಿ. 2,36,000 ಕೋಟಿ ಗ್ರ್ಯಾಂಟಿನ್ ಏಡು 10 ವರ್ಷದ UPA ಕಾಲದಲ್ಲಿ. ನೀವು ಡಿಸ್ಟರ್ಬ್ ಮಾಡಿದರೆ ಹೆಂಗೆ ಮಾತಾಡಬೇಕು ಹೇಳಿ? ಸೀರಿಯಸ್ ಆಗಿ ಹೇಳ್ತಿರ್ಬೇಕಾದ್ರೆ ನೀವು ಇಲ್ಲಾಂದ್ರೆ ನೀವೊಮ್ಮೆ ಸೆಟ್ಲ್ ಆಗ್ರಿ, ಆಮೇಲೆ ನಾ ಮಾತಾಡ್ತೀನಿ. ನಮ್ಮದೇ ತಕರಾರಿಲ್ಲ. 2004ರಿಂದ 2014ರವರೆಗೆ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಕೊಟ್ಟಿದ್ದು 60,000 ಕೋಟಿ ಗ್ರ್ಯಾಂಟಿನ್ ಏಡ್. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಒಟ್ಟು ಕೊಟ್ಟಂಥ ಗ್ರ್ಯಾಂಟಿನ್ ಏಡು 2,36,00,000 ಕೋಟಿ. 2004ರಿಂದ 2014ರ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಟ್ಯಾಕ್ಸ್ದಲ್ಲಿ ಶೇರ್ ಇರ್ತದೆ, ಅದನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರೀತಾರೆ. UPA ಕಾಲದ 10 ವರ್ಷದಲ್ಲಿ ಕೊಟ್ಟಿದ್ದು 81,000 ಕೋಟಿ, 81,000 crores. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದ ಕಾಲದಲ್ಲಿ ರಾಜ್ಯಕ್ಕೆ ಒಟ್ಟು ನೀಡಿದ ತೆರಿಗೆ ಹಂಚಿಕೆ ಅಂದರೆ ಟ್ಯಾಕ್ಸ್ ಡೆವಲ್ಯೂಷನ್ 2,82,00,000 ಕೋಟಿ ರೂಪಾಯಿ. 81,000ದಿಂದ 2.82 ಲಕ್ಷ ಕೋಟಿ, 60,000ದಿಂದ 2.36 ಲಕ್ಷ ಕೋಟಿ. ಅಂದ್ರೆ ಅನುದಾನದೊಳಗೆ 243% ಜಾಸ್ತಿ ಆಗಿದೆ. ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 246% ಜಾಸ್ತಿ ಆಗಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಧರಣಿ ಮಾಡ್ತಾ ಇದ್ದಾರೆ. ನಿಮಗೆ ಸರಿಯಾಗಿ ನಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ರಾಯರೆಡ್ಡಿಯವರು ಮಾಡಿದ್ರು. ಮೊದಲ ರಾಯರೆಡ್ಡಿಯವರು ಹೇಳಿದರು ನಮ್ಮ ಕಡೆ ದುಡ್ಡಿಲ್ಲ. ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದರು ನಮ್ಮ ಕಡೆ ರಸ್ತೆ ಅದು ಮಾಡಲಿಕ್ಕೆ ದುಡ್ಡಿಲ್ಲ ಅಂಥೇಳಿ. ನೀವು ಭ್ರಷ್ಟಾಚಾರ ಮಾಡಿ 10 ಹಲವು ಹಗರಣಗಳನ್ನು ಮಾಡಿ ಯಾವುದೇ ರೀತಿಯಾದಂಥ ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಲಾರ್ದೆ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ನಾವು ಏನೇನು ಕೊಟ್ಟಿದ್ದೇವೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜಲ್ ಜೀವನ್ ಮಿಷನ್ ಇರ್ಬೋದು. ಮೊದಲು ಒಂದು ಸರ್ತೆ ನನಗೆ ನೆನಪಿದೆ, ನಮ್ಮ ಕೋಲಾರದ MP ಆಗಿದ್ದಾರೆ, ಈಗ ಮಂತ್ರಿ ಇದ್ದಾರೆ, ಮುನಿಯಪ್ಪನವರು, KH ಮುನಿಯಪ್ಪನವರು ಒಂದು ಸರ್ತಿ 800 ಕೋಟಿ ಕೊಟ್ಟಿದ್ದರು. 700 ಚಿಲ್ಲರ ಕೋಟಿ ಕರ್ನಾಟಕದ ರೈಲ್ವೆ ಅನುದಾನ ಕೊಟ್ಟಿದ್ದರು. ಅದಕ್ಕೆ ಅವರು ರೈಲ್ವೆ ಬಜೆಟ್ನಲ್ಲಿ ಮಧ್ಯಪ್ರವೇಶ ಮಾತಾಡಿದ್ದರು. ರೈಲ್ವೆ ಬಜೆಟ್ ಚರ್ಚೆಯಲ್ಲಿ 800 ಕೋಟಿ ಕೊಟ್ಟಿದ್ದೇವೆ ಅಂತೇಳಿ. ಈಗ ಎಷ್ಟು ಕೊಡ್ತಾ ಇದ್ದೀವಿ ನಾವು? 8,000 ಕೋಟಿ ಕೊಡ್ತಾ ಇದ್ದೀವಿ ಫಾರ್ ಓನ್ಲಿ ಕರ್ನಾಟಕ. ರಸ್ತೆ 90,000 ಕೋಟಿ ಇದ್ದು 1,46,000 ಕೋಟಿ ಕಿಲೋಮೀಟರ್ ಇಡೀ ದೇಶದಲ್ಲೇ ಆಗಿದೆ. ವೈಯಕ್ತಿಕ ನಳದ ನೀರು ಕೊಡೋ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ್ದು. ನಾವು ಅದನ್ನು ಕೊಟ್ಟಿವೆ. 74 ಲಕ್ಷ ಮನೆಗಳಿಗೆ ನಾವು ಅವರಿದ್ದಾಗ 65 ವರ್ಷದಲ್ಲಿ 24 ಲಕ್ಷ ಕೋಟಿಗೆ ನಾವು ಈಗ 74 ಲಕ್ಷ ಮನೆಗಳಿಗೆ ಸಂಪರ್ಕವನ್ನು ಕೊಟ್ಟಿದ್ದೇವೆ. ಅವರು 24 ಲಕ್ಷ. ಹೀಗೆ ಹಲವು ಸಂಗತಿಗಳಲ್ಲಿ ರಸ್ತೆಗೆ ದುಡ್ಡು ಕೊಟ್ಟಿದ್ದೇವೆ. ಆಯುಷ್ಮಾನ್ ಭಾರತಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ. 36 ಕೋಟಿಗಿಂತ 4,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ಆಯುಷ್ಮಾನ್ದಲ್ಲಿ ಕರ್ನಾಟಕದವರಿಗೆ ದುಡ್ಡು ಕೊಟ್ಟಿದ್ದೇವೆ. ಈ ರೀತಿ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ, ಅದಕ್ಕೆ ಬಂದು ಧರಣಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಮಾಡಲಿಕ್ಕೆ ಆಗಿಲ್ಲ ಅಂದರೆ, ಮತ್ತು ಇದರಲ್ಲಿ ಇನ್ನೊಂದಿದೆ, ಸಿದ್ದರಾಮಯ್ಯ DK ಶಿವಕುಮಾರ್ ಯಾರು ಲೀಡರ್ ಅಂತ ತಿಳ್ಕೊಂಡು ಸ್ಪರ್ಧೆ, ಆ ಸ್ಪರ್ಧೆಗಾಗಿ ಈ ಧರಣಿ ನಡೀತಾ ಇದೆ. ರಾಜ್ಯದ ಹಿತ ಏನೂ ಇಲ್ಲ. ಇದು ಅವರ ಜಗಳವನ್ನು, ಅವ್ರ ಮೇಲೆ ಬಂದಿರುವಂಥ ಭ್ರಷ್ಟಾಚಾರವನ್ನು
ಅವರಲ್ಲಿರುವಂಥ ಒಳಜಗಳವನ್ನು ಇದನ್ನೆಲ್ಲವೂ ಡೈವರ್ಟ್ ಮಾಡೋದಕ್ಕೆ ಇವರು ಮಾಡಿದ್ದಾರೆ. ಅದು ಏನು ಡಾಕ್ಯುಮೆಂಟ್ ಅದನ್ನು ಅವರು ಸರಿಯಾಗಿ ತಿಳಿಸಿ ಹೇಳಿ. ಅವ್ರ ಡಾಕ್ಯುಮೆಂಟ್ ಅವ್ರಿಗೂ ಅರ್ಥ ಆಗಿಲ್ಲ, ಬೇರೆದವ್ರಿಗೂ ಅರ್ಥ ಆಗಿಲ್ಲ. ಅದು ನಾನು ಇದನ್ನು ಕೊಡ್ತಾ ಇದ್ದೀನಿ, ಇದು ಈ ಡಾಕ್ಯುಮೆಂಟ್ ಈ ಫಿಗರ್ ಹೌದು ಅಲ್ಲ ಹೇಳಿ. ಅವರು ಅಧಿಕೃತವಾದಂಥ ಒಂದು ವೆಬ್ಸೈಟ್ನಿಂದ ಮತ್ತು ಅಧಿಕೃತವಾದಂಥ ದಾಖಲೆಗಳಿಂದ, ಕೇಂದ್ರ ಸರ್ಕಾರದ ದಾಖಲೆಗಳಿಂದ ನಾನು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ಅವರು ಉತ್ತರ ಕೊಟ್ಟೆ. ಅಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ, ಅದನ್ನು ನಾ ಹೇಳಿಲ್ಲ, ಅವರು ಶಾಸಕರೇ ದಿವಸ ಒಬ್ಬರಿಲ್ಲ ಒಬ್ಬರು ಶಾಸಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರೆ. ನಾ ಹೇಳಿಲ್ಲ, ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ. ಸರ್, ಈಗ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ, ಇಲ್ಲದಿದ್ರೆ ವೋಟ್ ಹಾಕದೇ ಇದ್ರೆ ಅಂತೇಳಿ ಏನೋ ನೋಡ್ರಿ, ಇದು ಜನ ಭಾಳ ಜಾಣರಿದ್ದಾರೆ, ಅವ್ರು ನೀವು ಸರಿಯಾಗಿ ಕೊಟ್ಟೇ ಇಲ್ಲ. ಮತ್ತು ನೀವು ಧಮಕಿ ಕೊಡೋದು ಏನು ಮಾಡ್ತೀರಿ ನೀವು ಕೆಲಸ ಜನಕ್ಕೆ? ನೀವು ಲೋಕಸಭೆ ಒಳಗೆ ವೋಟ್ ಹಾಕಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಮೊದಲು ಹೇಳಿದ್ರನ? ನೀವೇನು ಹೇಳಿದ್ರಿ? ಗ್ಯಾರಂಟಿ ಕೊಡ್ತೀವಿ, ವಿಧಾನಸಭಾಕ್ಕೆ ಅಧಿಕಾರ ಕೊಟ್ಟರೆ ಮೊದಲನ್ನು ಸರಿಯಾಗಿ ಜಾರಿಗೆ ತರ್ರಿ, ಜಾರಿಗೆ ತಂದ ಮೇಲೆ ವಿತ್ಡ್ರಾ ಮಾಡೋ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.